26 ತಿಂಗಳ ಅವ್ರಿಗೆ ಹಿಂಬಾಕಿಯನ್ನ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡಿ 2020 ಒಂದು ಪ್ರಪೋಸಲ್ ಇತ್ತು. ಏನು ಕೊಟ್ಟಿದಾರ? ಇನ್ನು ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಅನುದಾನ ಬಿಡುಗಡೆ ಆಗಿದ್ಯಾ? ಇನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಜೆಟ್ ಅಲ್ಲಿ ಅಲೋಕೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆರೋಗ್ಯ ವಿಮೆಗೆ ಈ ವರ್ಷ ಈ ಬಜೆಟ್ ಅಲ್ಲಿ ಸಾರಿಗೆ ನೌಕರರ ಆರೋಗ್ಯ ವಿಮೆಗೆ ನಾವು ಆಲ್ರೆಡಿ ತೀರ್ಮಾನ ಮಾಡಿದ್ದೀವಿ. ಯಾಕಂದ್ರೆ ಅದು 2020 ಚರ್ಚೆಯಲ್ಲಿ ಇತ್ತು, ಬಟ್ ಆಗಿರ್ಲಿಲ್ಲ. ನಾವು ಈ ವರ್ಷ ಈ ಬಜೆಟ್ ಅಲ್ಲಿ ಅವ್ರಿಗೆ ಆರೋಗ್ಯ ವಿಮೆಗೆ, ಎಲ್ಲಾ ಸಾರಿಗೆ ನೌಕರರ ಆರೋಗ್ಯ ವಿಮೆಗೆ ತೀರ್ಮಾನ ಮಾಡಿದ್ದೀವಿ, ಕೊಡ್ತೀವಿ. ಇದು ನಮ್ಮ ಸಾರಿಗೆ ನೌಕರರನ್ನ ಮಲ್ತಾಯಿ ಮಕ್ಕಳ ತರ ನೋಡ್ತೀರಿ ನೀವಂತಲ್ಲ, ಆಳುವ ಯಾವುದೇ ಸರ್ಕಾರಗಳಾಗ್ಲಿ, ನಾಟ್ ಓನ್ಲಿ ಕಾಂಗ್ರೆಸ್, ಅವ್ರನ್ನ ಯಾಕೆ ಸರ್ಕಾರಿ ನೌಕರರ ತರ ಯಾಕೆ ಟ್ರೀಟ್ ಮಾಡಕ್ ಆಗಲ್ಲ? ಇಲ್ಲ, ಅವ್ರು ಸರ್ಕಾರಿ ನೌಕರರಲ್ಲ, ಅವರು ಇಲಾಖೆಯ ನೌಕರರು. ಅದೇ ಇಲಾಖೆ ಅಂದ್ರೆ ನಾನು ಹೇಳೋದು ಪೇ ಸ್ಕೇಲು ಹೇಳೋದು. ಈಗ ಪೇ ಸ್ಕೇಲ್ ಅವ್ರಿಗೆ ಈಕ್ವಲ್ ಆಗಿ ಈಗ ಕರ್ನಾಟಕ ಪವರ್ ಕಾರ್ಪೊರೇಷನ್ ಆಯ್ತು, ಅಥವಾ ನಮ್ದು ಬೆಸ್ಕಾಂ ಆಯ್ತು, ಅಲ್ಲೆಲ್ಲ ಹೆಂಗಿದೆ ಸರ್ ಸ್ಕೇಲು? ಚೆನ್ನಾಗೇ ಇದೆಯಲ್ಲ ಸರ್? ಈಗ ರಾಧವರ ಇಲಾಖೆ ಬೇರೆ ಬೇರೆ ರೀತಿ ಇರ್ತದೆ, ಅವುಗಳ ಸಂಕೀರ್ಣತೆ ಇರ್ತದೆ, ಸಾರಿಗೆ ನಿರ್ವಹಣೆ ವೆಚ್ಚ ಜಾಸ್ತಿ ಇರ್ತದೆ. ಆದಾಯ ಮಾಡುವ ಸಂಸ್ಥೆಗಳಲ್ಲ ರಾಧವರೇ, ಸಾರಿಗೆ ಸಂಸ್ಥೆಗಳು ಆದಾಯ ಮಾಡುವ ಸಂಸ್ಥೆಗಳಲ್ಲ, ಜನಸೇವೆ ಮಾಡೋ ಸಂಸ್ಥೆಗಳು. ಅದಕ್ಕಾಗಿ ಅಲ್ಲಿ ಒಂದು ಎಲ್ಲಾ ಇಲಾಖೆಗಳು ಬೇರೆ ಬೇರೆ ರೀತಿಯ ಅವರು ಈ ಪ್ರಪಂಚದಲ್ಲಿ ಜೀವನ ಮಾಡ್ಬೇಕಲ್ರಿ ಸರ್, ಈ ಬೆಲೆ ಏರಿಕೆಯ ಮಧ್ಯೆ ಅವರು ಜೀವನ ನಾವು ಕುತ್ಕೊಂಡು ಅವ್ರ ಟ್ಯಾಕ್ಸ್ ಹೆಚ್ಚಿಗೆ ಆಗ್ಲಿ ಅಂದ್ರೆ ಆತರ ಹೆಚ್ಚಿಗೆ ಆಗಲ್ಲ. ವಸ್ತುಸ್ಥಿತಿ ಏನಿದೆ ಅವ್ರಿಗೆ ಈಗ ನಾವು ಸರ್ ನಾವು ನಮ್ಮ ನಟರಾಜ್ ಗೌಡ್ರೆ ನಾವು ಸಾರಿಗೆ ನೌಕರರ ಪರ. ಯಾಕೆ ಜೀವದ ಹಂಗನ್ನ ತೊರೆದು ಪ್ರಯಾಣಿಕರ ಸುರಕ್ಷತೆಗೆ ಹಗಲಿರುಳು ಶ್ರಮಿಸ್ತಾರೆ. ಅವರ ಶ್ರಮ ದೊಡ್ಡದು. ಹೀಗಾಗಿ ಬೇರೆ ಇಲಾಖೆ, ಬೇರೆ ನಿಗಮ ಮಂಡಳಿಗಳ ರೀತಿಯಲ್ಲಿ ಅವ್ರನ್ನು ಟ್ರೀಟ್ ಮಾಡಿ, ನೋ ಇದು ಸೇವೆ ಅಂತ, ಬಟ್ ಸೇವೆ ಅಂತೇಳಿ ಪಾಪ ಅವ್ರೇನು ಬೀದಿಯಾಗಂತೂ ಬೀಳಕ್ಕಾಗಲ್ಲ ಪಾಪ. ಬಿಡೋದಿಲ್ಲ. ನಿಗಮ ಮಂಡಳಿಗಳು ತಮ್ಮದೇ ಆದ ರೂಲ್ಸ್ ರೆಗ್ಯುಲೇಷನ್ ಇರ್ತವೆ. ಆ ರೀತಿಯಾಗಿ ಅವ್ರಿಗೆ ಸ್ಯಾಲರಿಯ ಸಂಬಳದ ಪರಿಷ್ಕರಣೆ ಆಗಬೇಕು. ಆಗುತ್ತೆ, ಹಿಂದಿನೂ ಆಗಿದೆ, ಇವಾಗ್ಲೂ ಆಗ್ತದೆ, ಮುಂದಿನೂ ಆಗುತ್ತೆ. ಆದರೆ ನಾವು ಇಡೀ ರಾಜ್ಯ ಸರ್ಕಾರ ಏನಿದೆ ಆ ರೀತಿಯಾಗಿ ಈಕ್ವಲ್ ಆಗಿ ಕೊಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಒಂದು ಸಂಕೀರ್ಣತೆ ಇರ್ತವೆ. ಎಲ್ಲಾ ಇಲಾಖೆಗಳು ಒಂದೊಂದು ಏನು ನಿಗಮ ಮಂಡಳಿಗಳು ಬರ್ತಾವಲ್ಲ, ಕಾರ್ಪೊರೇಷನ್, ಇಟ್ಸ್ ಸಪರೇಟ್ ಕಾರ್ಪೊರೇಷನ್, ಸಪರೇಟ್ ಎಂಟಿಟಿ. ಅದಕ್ಕೆ ಏನು ಸೇವೆಯನ್ನ ಶಕ್ತಿ ಯೋಜನೆ. ಬಟ್ ಬಟ್ ಬೆಂಗಳೂರಲ್ಲಿ ವಾಸ ಮಾಡ್ಬೇಕಂದ್ರೆ ಸರ್, ನೀವು ಸಾರಿಗೆ ನೌಕರರು, ನಿಮ್ಗೆ ಸಂಬಳ ಕಡಿಮೆ ಇದೆ, ನಿಮ್ಗೆ ಕಡಿಮೆ ದುಡ್ಡಿಗೆ ಬಾಡಿಗೆ ಕೊಟ್ಬಿಡ್ತೀವಿ, ನೀವು ಬೇರೆ ನಿಗಮ ಮಂಡಳಿ ನಿಮ್ದು ಸಂಕೀರ್ಣತೆ ಹಂಗಿದೆ ಅಂತ ನಡೆಯಲ್ವಲ್ಲ ಅಂದ್ರೆ ಅದನ್ನು ಕೂಡ ಅಧ್ಯಯನ ಮಾಡ್ಬೇಕಾಗತ್ತೆ. ಹಂಗಿದೆ ಬೆಂಗಳೂರು ಲೈಫ್ ಸರ್, ಬೆಂಗಳೂರು ಲೈಫ್ ಹಂಗಿದೆ, ಏನು ಮಾಡಕ್ಕಾಗಲ್ಲ. ವಸ್ತುಸ್ಥಿತಿ ಏನಿದೆ ಅದೇ ಹೇಳ್ತಾ ಇದ್ದೀನಿ. ಅವ್ರಿಗೆ ಪರಿಷ್ಕರಣೆ ಆಗಬೇಕು, ಮುಂದಿನ ಪರಿಷ್ಕರಣೆ ಕೂಡ ಆಗುತ್ತೆ ಅವ್ರಿಗೆ. ಆಮೇಲೆ ಈ ಹಿಂಬಾಕಿ ಅವ್ರಿಗೆ ಬೇಗ ತಲುಪಲಿ, ಆಮೇಲೆ ಅವ್ರಿಗೆ ಆರೋಗ್ಯ ವಿಮೆ ಸಿಗಲಿ, ಆಮೇಲೆ ಮುಂದಿನ ಪರಿಷ್ಕರಣೆ ಕೂಡ ಆಗ್ಲಿ. ಅವರು ಕೂಡ ಈಗ ಅವ್ರೇನು ತುಂಬಾ ಕಠಿಣವಾಗಿ ನಡ್ಕೊಂತಾ ಇದ್ದಾರೆ, ಅವ್ರೇನು ಐಷಾರಾಮಿ ಮಾಡ್ತಾ ಇದ್ದಾರೆ ಅಂತ ನಾವೇನ್ ಹೇಳ್ತಿಲ್ಲ. ಆದ್ರೆ ಅವ್ರದ್ದು ನ್ಯಾಯಬದ್ಧವಾದಂತ ಬೇಡಿಕೆನೇ ಇದೆ. ಅದಕ್ಕಾಗಿ ಕೂಡ ಸರ್ಕಾರ ತಮ್ಮ ಇತಿಮಿತಿನಲ್ಲಿ ಚರ್ಚೆ ಮಾಡಿ SOS ಗಳದ್ದು ನೀವು ತಲುಪಿಸಿ, ದಯವಿಟ್ಟು ನೀವು ವಕ್ತಾರರಾಗಿ ನೀವು ಏನು ಬಂದಿದ್ದೀರಿ ಇವತ್ತು, ಅವ್ರ ಸಮಸ್ಯೆಗಳನ್ನ ಆಲಿಸಿ ಕನ್ಸರ್ನ್ ಪರ್ಸನ್ಗೆ ನೀವು ಈ ಕಿವಿ ಮಾತನ್ನ ಹೇಳಬೇಕು. ಅದೇನ್ ಸರ್ ಏನೋ ಕಿರುಕುಳ ಕೊಡ್ತಾರೆ ಅಂತ ಏನೋ ಹೇಳ್ತಾ ಇದ್ರಲ್ಲ, ದಟ್ ಇಸ್ ದ ಇಶ್ಯೂ. ಡಿಪೋ ಲೆವೆಲ್ ಅಲ್ಲಿ ಕಾರ್ಮಿಕರ ಸಮಸ್ಯೆ ಏನಾದರೂ ಹೇಳ್ತಾರೆ ಅಂತ ಕಾರ್ಮಿಕ ಮುಖಂಡರುಗಳು ಹೋದ್ರೆ ಡಿಪೋ ಒಳಗಡೆಗೆ ಬಿಟ್ಟುಗಳದೇ ಫಸ್ಟೇ ಇವರೇ ಪೊಲೀಸ್ ರಿಸರ್ವ್ ಅಂತಂದು ಇಟ್ಕೊಬಿಟ್ಟಿರ್ತಾರೆ. ಯಾರಾದರೂ ಕಾರ್ಮಿಕರು ಈ ಡಿಪೋದಲ್ಲಿ ಬಸ್ಗಳು ಸರಿ ಇಲ್ಲ, ನಮಗೆ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಕ್ಕಂಥ ಕೆಲಸವನ್ನು CSO ಸೆಕ್ಯೂರಿಟಿ ಭದ್ರತಾ ಆಫೀಸರು ಶಿವಪ್ರಕಾಶ್ ಅಂತಿದ್ದಾರೆ. ಅವರು ಇದನ್ನು ಪ್ರಮುಖವಾಗಿ ವಹಿಸ್ಕೊತಿದ್ದಾರೆ. ಯಾಕಂದರೆ BMTC ಡಿಪೋಗಳ ಹತ್ರ ಯಾರೂ ಸಂಘಟನೆ ಹೋಗಂಗಿಲ್ಲ, ಸಂಘಟನೆಯರು ಕೇಳಂಗಿಲ್ಲ. ಆ ಲೆವೆಲಿಗೆ ಸರ್ಕಾರ ನಡ್ಕೊತಾ ಇದೆ. ಒಂದು ಮೇಡಮ್, ಯಾಕೆ ಅಂತಂದ್ರೆ ಇವತ್ತು ಡ್ರೈವರ್ ಕಂಡಕ್ಟರ್ಗಳು ಸಂಘಟನೆಯವ್ರ ಹತ್ರ ಬಂದು ಕಷ್ಟ ಹೇಳ್ಕೊಂಡ್ರೆ ನಾವು ಕೇಳಕ್ ಹೋಗ್ತೀವಿ ಅಂತಂದ್ರೆ ಮೊದಲೇ ಇನ್ಸ್ಪೆಕ್ಟರ್ನ ಪೊಲೀಸರನ್ನ ಕಳಿಸೋ ಹತ್ತಿಕ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗ. ಇರಬೇಕು, ಅದನ್ನ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳು ಚರ್ಚೆ ಮಾಡಿ ಖಂಡಿತವಾಗಿ ಅದನ್ನ ನೀವು ಬಗೆಹರಿಸ್ಕೋಬಹುದು. ಇದನ್ನ ಖಂಡಿತವಾಗಿ ಆಮೇಲೆ ಸರ್ ಒಂದೇ ಒಂದು ಲಾಸ್ಟ್ ಸರ್, ದಯಮಾಡಿ ಎಲೆಕ್ಟ್ರಿಕಲ್ ಗಾಡಿಗಳು ಬರ್ತಾ ಇರ್ತಕ್ಕಂಥದ್ರಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂತ ಅಂತಂದರೆ ಎಲೆಕ್ಟ್ರಿಕಲ್ ಬಸ್ಸನ್ನು ತಗೊಬಂದು ಹಿಂದೆ ಈಗ ಏನು ತಮಿಳ್ನಾಡಲ್ಲಿರ್ತಕ್ಕಂಥವರು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡಿದ್ರು ಎಲೆಕ್ಟ್ರಿಕಲ್ ಬಸ್ಗಳನ್ನು. ನೀವು ಇಲ್ಲಿ BJP ಸರ್ಕಾರ ಸರಿ ಇಲ್ಲ ಅಂತೇಳಿ ಬಂದಂಥ ಕಾಂಗ್ರೆಸ್ ಸರ್ಕಾರ
ನೇಮಕ ಬಸ್ಸನ್ನು ಖರೀದಿ ಮಾಡ್ತಕ್ಕಂಥ ವಿಚಾರದಲ್ಲಿ ಎಲೆಕ್ಟ್ರಿಕ್ ಬಸ್ಸನ್ನು ಖರೀದಿ ಮಾಡಿಕೊಂಡು ಒಂದು ಕಡೆ ಇರ್ತಕ್ಕಂಥ BMTC ಮತ್ತು KSRTCಯನ್ನು ಖಾಸಗೀಕರಣ ಮಾಡ್ತಕ್ಕಂಥ ಹುನ್ನಾರದಲ್ಲಿ ಅತಿ ಹೆಚ್ಚು ತೊಡಗಿದ್ದೀರಾ. ದಯಮಾಡಿ ಇವತ್ತು ಕನ್ನಡಿಗರು ಏನಾದ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅದು KSRTCನಲ್ಲಿ ಮಾತ್ರ. ಡ್ರೈವರ್ಗಳನ್ನ ಇಲ್ಲಿರ್ತಕ್ಕಂಥವ್ರನ್ನೇ ನೇಮಕಾತಿ ಮಾಡ್ಕೊಳ್ಳಿ. ಮಾಡ್ಕೊತಾ ಇಲ್ವಾ? ಇಲ್ಲ ಮೇಡಮ್, ಈಗ ಪ್ರೈವೇಟ್ ಖಾಸಗಿ ಡ್ರೈವರ್ಗಳು ಯಾರು ಓಡಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಂತಂದ್ರೆ ಒಡಿಶಾ, ಪಂಜಾಬ್, ಉತ್ತರ ಭಾರತ ದೇಶದ ಡ್ರೈವರ್ಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಇವ್ರು ಯಾರದನ್ನು ಸಹ ಅದನ್ನು ಕೇಳೋದಕ್ಕೆ ಬಿಡಲ್ಲ. ನಾವು ಸಂಘಟನೆಯವ್ರು ಕೇಳ್ತೀನಿ ಅಂತ ಹೋದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು CS ಮಾಡ್ತಾ ಇರ್ತಕ್ಕಂಥ ಇದೇ ಕೆಲಸ ಸಂಪೂರ್ಣವಾಗಿ. ಅದಕ್ಕೋಸ್ಕರ ಕನ್ನಡಿಗರಿಗೆ ಆದ್ಯತೆ, ಪ್ರಥಮ ಆದ್ಯತೆ ಬೆಂಗಳೂರಿನವ್ರಿಗೆ ಆಗ್ಬೇಕು, ಕನ್ನಡಿಗರಿಗೆ ಆಗ್ಬೇಕು. ಅದನ್ನು ಕೂಡ ನಾವು ವಾಯುವ್ಯ ಕರ್ನಾಟಕ ಸಾರಿಗೆ ಹಸಿರು ಬಸ್ ನೋಡಿದ ತಕ್ಷಣ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸ್ಥಳೀಯ ಜಗದೀಶ್ ಅವರೇ, ನಾವು ಸಾರಿಗೆ ಸಚಿವರ ಗಮನಕ್ಕೆ ತರ್ತೀವಿ. ಖಂಡಿತವಾಗಿ ಸ್ಥಳೀಯ ಮಟ್ಟದವರಿಗೆ 99% 100% ಕನ್ನಡಿಗರಿಗೆ ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ. ಇದರೊಳಗೆ ಇದು ನ್ಯಾಯಬದ್ಧವಾಗಿದೆ. ನೋಡಿ ಮೇಡಮ್, ಇವತ್ತು ಈ ಸರ್ಕಾರ ಬಂದಾಗ್ಲಿಂದ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ಈಗೇನು ಸಮಸ್ಯೆಗಳಿದೆ, ಸಮಸ್ಯೆಗಳನ್ನ ಪರಿಹಾರ ಮಾಡಿ ಅಟ್ಲೀಸ್ಟ್ ರಾಜ್ಯ ಅಂತ ಅಭಿವೃದ್ಧಿ ಮಾಡಲಿಲ್ಲ. ಈ ರೀತಿ ಎಂಪ್ಲಾಯೀಸ್ಗಾದ್ರೂ ಒಳ್ಳೆ ರೀತಿಯಲ್ಲಿ ಸೆಕ್ಯೂರ್ ಕೊಟ್ಟು ಒಳ್ಳೆ ರೀತಿ ಕೆಲಸ ಮಾಡಲಿ. ಯಾಕೆಂದರೆ ಬಂದಾಗ್ಲಿಂದ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ಕೊಂಡು ಇವರು ಕುರ್ಚಿಯ ಗಲಾಟೆನಲ್ಲಿ ರಾಜ್ಯವನ್ನು ಮರ್ತಂತ ಈ ಸರ್ಕಾರ ಏನನ್ನೂ ಮಾಡ್ತಾ ಇಲ್ಲ ಮೇಡಮ್. ಇದು KSRTCಯಿಂದ ಒಂದಲ್ಲ, ನೀವು ಆರೋಗ್ಯ ಇಲಾಖೆಗೆ ಹೋಗಿ, ಮತ್ತು ಶಾಲೆಗಳು ಯಾವುದು ಹೊಸ ಕಟ್ಟಡಗಳಿಗೆ ಬರಲಿಲ್ಲ, ಹೊಸ ಆಸ್ಪತ್ರೆಯಲ್ಲಿ ಏನು ಮೆಡಿಸಿನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ, ಇಲ್ಲ ನೀರಾವರಿ ಯೋಜನೆಗಳು ಹೊಸದಾಗಿ ಏನು ಸೃಷ್ಟಿಯಾಗಿಲ್ಲ, ಎಲ್ಲದರಲ್ಲೂ ಫೇಲ್ಯೂರ್, ಪ್ರತಿಯೊಂದರಲ್ಲೂ ಫೇಲ್ಯೂರ್ ಆಗ್ಬಿಟ್ಟು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ಆಡಳಿತ ಮಾಡ್ತಾ ಇಲ್ಲ. ಕೇವಲ ಕುರ್ಚಿಗಳು ಉಳಿಸೋದ್ರಲ್ಲಿ ನನ್ನ ಕುರ್ಚಿ ಅಂತ ಹೇಳ್ಕೊಂಡು ಜನರನ್ನೆಲ್ಲ ಒಂದ್ ಕಡೆ ದಿಕ್ ತಪ್ಪಿಸ್ಕೊಂಡು ಯಾಮಾರ್ಸಂತ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಒಳ್ಳೆ ಆಡಳಿತ ಕೊಡಿ. ಯಾಕೆಂದ್ರೆ ಬರ್ತಾ ಇರ್ತಕ್ಕಂಥ ಹಣವನ್ನ ಸರಿಯಾದ ಭ್ರಷ್ಟಾಚಾರ ಕಮ್ಮಿ ಮಾಡಿ. ಫಸ್ಟ್ ರಾಜ್ಯದಲ್ಲಿ ಭ್ರಷ್ಟಾಚಾರ ಕಮ್ಮಿ ಆದ್ರೆ, ನೀವು ತಿನ್ನೋದು ಕಮ್ಮಿ ಆದ್ರೆ ಬಹುಶಃ ಈ ನಿಗಮಗಳಿಗೆ ಕೊಡುವಂತ ದುಡ್ಡನ್ನ ಸಾಕಾಗುತ್ತೆ. ಯಾಕೆಂದ್ರೆ ನೀವು ತಿನ್ನೋದು ಜಾಸ್ತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಕೊಟ್ರಲ್ಲ ಮೇಡಮ್, ಸುಳ್ಳು ಹೇಳಿ ಆರೋಪ ಮಾಡಿ ಬಂದ್ರಲ್ಲ, ಅದನ್ನ ಬದಲಾವಣೆ ಮಾಡ್ಕೊಳ್ಳಿ ಸರ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಮಹೇಶ್ ಗೌಡ್ರೆ, ಗೋವಿಂದರಾಜು ಸರ್, ಜಗದೀಶ್ ಸರ್, ಅದೇ ರೀತಿ ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ವೆರಿ ಮಚ್. ಒಂದಂತೂ ಸತ್ಯ, ದಯವಿಟ್ಟು ಸಾರಿಗೆ ನೌಕರರನ್ನು ಕಣ್ಬಿಟ್ಟು ನೋಡಿ ಸರ್ಕಾರ. ಈಗಾಗಲೇ ವಯಾ ಮೀಡಿಯಾ ತಾವು ಒಂದಿಷ್ಟು ಬೇಡಿಕೆಗಳನ್ನು ಪೂರೈಸೋದಕ್ಕೆ ಒಪ್ಕೊಂಡಿರೋದು ಅದು ಸಂತೋಷದ ವಿಚಾರ. ಆದರೂ ಅವರು 2ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಅವರೂ ಕೂಡ ಒಂದು ಒಳ್ಳೆಯ ಉತ್ತಮ ಜೀವನವನ್ನು ನಡೆಸುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಬೇಡಿಕೆಯನ್ನು ಪೂರೈಸೋದು ಯಾವುದೇ ಒಂದು ಜವಾಬ್ದಾರಿಯುತ ಸರ್ಕಾರದ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಜನರಿಗೆ ಕಿರಿಕಿರಿಯಾಗದಂತೆ ಅತ್ಯಂತ ಬೇಗ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.